ಇನ್ನೂ ಫರ್ದರ್ ಕ್ಯಾಲ್ಕುಲೇಟ್ ಮಾಡಿದಾಗ ಗೊತ್ತಾಯ್ತು, ಎವ್ರಿ 400 ಇಯರ್ಸ್ಗೆ ಈ 100 ಇಯರ್ ರೂಲ್ಸ್ ಪ್ರಕಾರ 400 ಇಯರ್ಸ್ಗೂ ಮಾಡಂಗಿಲ್ಲ, ಮಾಡಂಗಿಲ್ಲ. ಬಟ್ ಮಾಡ್ಬೇಕು. ಸೊ ಲೀಪ್ ಇಯರ್ ಜಸ್ಟ್ 4 ವರ್ಷಕ್ಕೊಂದ್ಸರಿ ಆಡ್ ಅಲ್ಲ. ಆ ಒಂದು ಲೀಪ್ ಡೇ ಏನ್ ಫೆಬ್ರವರಿ 29 ಬರುತ್ತೆ, 4 ವರ್ಷಕ್ಕೊಂದ್ಸರಿ ಆಡ್ ಆಗಲ್ಲ. ಎವರಿ 4 ಇಯರ್ಸ್ ಒಂದ್ಸರಿ ಆಡ್ ಆಗುತ್ತೆ. ಎವರಿ 100 ಇಯರ್ಸ್ಗೆ ಆಡ್ ಆಗ್ಬೇಕಿದ್ರು ಅದು ಆಡ್ ಆಗಲ್ಲ. ಆಗಲ್ಲ. ಬಟ್ ಎವರಿ 400 ಇಯರ್ಸ್ಗೆ ಈ ರೂಲ್ಸ್ ಪ್ರಕಾರ ಆಡ್ ಆಗ್ಬಾರ್ದು, ಬಟ್ ಸ್ಟಿಲ್ ಆಡ್ ಮಾಡ್ತಾರೆ, ಅವಾಗ ಅದು ಬ್ಯಾಲೆನ್ಸ್ ಬರುತ್ತೆ ಅಂತ ರೀಸೆಂಟ್ 1532 ಅಥವಾ 35 ಅಲ್ಲಿ ಕಂಡಿಡ್ಕೊಂಡಿರೋದು ಆ ಕ್ಯಾಲೆಂಡರ್ ಅಲ್ಲಿ. ಸೊ ನಮ್ಮ ಇದೇನಂತಂದ್ರೆ ಎಷ್ಟು ವರ್ಷ ಹಳೆಯದು ಕಂಪ್ಯಾರಿಸನ್ ಹೇಳ್ತಾ ಇದ್ದೀನಿ. ನಮ್ಮ ಸೈನ್ಸ್ ಎಷ್ಟು ಹಳೆಯದು, ಅವ್ರು ಮುಂಚೆ ಕ್ಯಾಲೆಂಡರ್ ಇಟ್ಕೊಂಡಿದ್ರು, ಅದನ್ನ ರೀಸೆಂಟ್ ಸೈನ್ಸ್ ಅಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡಿದ್ರು. ಇದು ನಮ್ಮ ಕ್ಯಾಲೆಂಡರ್ಗೂ ಆ ಕ್ಯಾಲೆಂಡರ್ಗೂ ಇರೋ ವ್ಯತ್ಯಾಸ. ಆ ವರ್ಷ ಇನ್ನೊಂದ್ ಏನಾಯ್ತು ಅಂದ್ರೆ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಅಕ್ಟೋಬರ್ ಅಲ್ಲಿ ಅವರು ಮಾರ್ಚ್ ಅಲ್ಲಿ ಶುರು ಮಾಡಿದ ರಿಸರ್ಚ್ ಅಕ್ಟೋಬರ್ ತನಕ ನಡೀತು, ಒಂದ್ ಕನ್ಕ್ಲೂಷನ್ ಬಂದ್ರು. ಬಟ್ ಇರೋದನ್ನ ಬ್ಯಾಲೆನ್ಸ್ ಮಾಡಕ್ ಅವ್ರು ಏನ್ ಮಾಡಿದ್ರು, ಅಕ್ಟೋಬರ್ ಅಲ್ಲಿ 4ನೇ ತಾರೀಕು 5ನೇ ತಾರೀಕು ಆಯ್ತು, ಅದಾದ್ಮೇಲೆ 10 ದಿವಸ ಎಗರಿಸಿ ಡೈರೆಕ್ಟ್ 15ನೇ ತಾರೀಕು ಮಾಡಿದ್ರು. ಸೊ ಯಾರು ಹೇಳಿದ್ರೆ ಆ ಹಿಸ್ಟ್ರಿ ಏನ್ ನಡೀತೋ 10 ದಿವಸ ಅಂದ್ರೆ ಯಾರಿಗೂ ಗೊತ್ತು, ಯಾಕಂದ್ರೆ 10 ದಿವಸ ಇಲ್ವೇ ಇಲ್ಲ ಹಿಸ್ಟ್ರಿಯಲ್ಲಿ. ಅಕ್ಟೋಬರ್ ಐ ಥಿಂಕ್ 4ರಿಂದ 14ರವರೆಗೆ, 5ರಿಂದ 14ರವರೆಗೆ 10 ದಿವಸ ತೆಗೆದು ಡೈರೆಕ್ಟ್ 4ನೇ ತಾರೀಕು ಆದ್ಮೇಲೆ 15ನೇ ತಾರೀಕು ಮಾಡಿದ್ರು ಆ ವರ್ಷ. ಅವಾಗ ಈ 10 ದಿವಸದ್ದು ಬ್ಯಾಲೆನ್ಸ್ ಆಯ್ತು. ಬ್ಯಾಲೆನ್ಸ್ ಆಯ್ತು. ಸೊ ಇದು ನಾನು ಎಲ್ಲ ಕೇಳಿದ್ದ ವಿಚಾರ. ಇದು ಅಷ್ಟು ಪ್ರಿಮಿಟಿವ್ ಕ್ಯಾಲೆಂಡರ್, ಅಂದ್ರೆ ಅಷ್ಟು ನಾಲೆಜಬಲ್, ಅದು ಲಾಜಿಕಲಿ ಇತ್ತೀಚೆಗೆ ಉಟ್ಕೊಂಡ ಕ್ಯಾಲೆಂಡರ್ ನಾವು ಯೂಸ್ ಮಾಡ್ತಾ ಇರೋದು ಅಫಿಷಿಯಲ್ ಆಗಿ. ಸೊ ನಮ್ಮ ಕ್ಯಾಲೆಂಡರ್ ತುಂಬಾ ಹಳೆಯದು, ಅದಕ್ಕೆ ಈ ವಸಂತ ಸಂಪಾತದ ಬಗ್ಗೆ ನಮ್ಗೆ ಗೊತ್ತಿರೋದು ದೊಡ್ಡ ಸಾಕ್ಷಿ.